ಮಾರ್ಚ್ 8 ಈ ದಿನ ತುಂಬ ವಿಶೇಷವಾದ ದಿನ. ಏನು ಅಂದರೆ ಮಹಿಳಾ ದಿನಾಚರಣೆ. ಇದನ್ನು ಮಾರ್ಚ್ 8ನೇ ತಾರೀಕಿನಂದು ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತೆ. ನಾವುಗಳು ಈ ದಿನ ಮಹಿಳಾ ದಿನಾಚರಣೆ ಶುಭಾಶಯಗಳು ಅಂತ ಬರೀ ಶುಭಾಶಯಗಳನ್ನು ಶೇರ್ ಮಾಡ್ತಾ ಇರ್ತೀವಿ. ಆದರೆ ಆ ದಿನದ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಹಿಳಾ ದಿನದ ಮಹತ್ವವನ್ನು ನಾವೆಲ್ಲರೂ ತಿಳ್ಕೊಂಡು ಅದನ್ನು ಬೇರೆಯವ್ರಿಗೂ ತಿಳಿಸ್ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾವು ಈ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಮಾರ್ಚ್ 8ರಂದು ಮಹಿಳಾ ಅಂತಾರಾಷ್ಟ್ರೀಯ ದಿನವನ್ನು ಆಚರಣೆ ಮಾಡ್ತಾರೆ. ಏನಪ್ಪ ಇದ್ರ ಉದ್ದೇಶ ಅಂತ ಅಂದರೆ ವಿಶ್ವವ್ಯಾಪಿ ಮಹಿಳೆ ಮತ್ತು ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿದ ಹಕ್ಕುಗಳು ಮತ್ತು ಸೌಲಭ್ಯಗಳ ಬಗ್ಗೆ ಪರಿಚಯ ಮಾಡುವಂಥ ಒಂದು ಕೆಲಸ ಇದಾಗ್ತಾ ಇದೆ. ನಾವು ಬರೀ ವಿಷಯಸ್ನ ಶೇರ್ ಮಾಡ್ಕೊಳ್ಳೋದಷ್ಟೇ ಅಲ್ಲ, ಅವರ ಹಕ್ಕುಗಳು ಏನಿದೆ, ಅವರಿಗೆ ಏನೇನೆಲ್ಲ ಸೌಲಭ್ಯಗಳಿವೆ, ಜೊತೆಗೆ ಇವಾಗಿನ ಸಮಾಜದಲ್ಲಿ ಅವರನ್ನು ಹೇಗೆ ಮಾನಸಿಕವಾಗಿ ಸಿದ್ಧಗೊಳಿಸಬೇಕು ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ನಾವಿವತ್ತು ಚರ್ಚೆ ಮಾಡೋಣ. ಫಸ್ಟು ನಾವು ಮಹಿಳಾ ದಿನಾಚರಣೆಯ ಹಿನ್ನೆಲೆ ಏನು ಅಂತೇಳಿ ತಿಳ್ಕೊಳ್ಳೋಣ. 1909 ಫೆಬ್ರವರಿ 28ರಂದು ಅಮೆರಿಕದ ಸಮಾಜವಾದಿ ಪಕ್ಷವು ನ್ಯೂಯಾರ್ಕ್ನಲ್ಲಿ ಮಹಿಳಾ ಸಮಾವೇಶದಲ್ಲಿ ಕೈಗೊಂಡ ನಿರ್ಣಯದಂತೆ ಪ್ರತಿ ವರ್ಷವೂ ಕೂಡ ಮಹಿಳಾ ದಿನವನ್ನು ಆಚರಿಸಲು ಪ್ರಾರಂಭಿಸಲಾಯಿತು. ಮೊದಲ ವರ್ಷ ಮಹಿಳಾ ದಿನ ಆಚರಣೆಯನ್ನು ಸೋವಿಯತ್ ರಷ್ಯಾದ ಪೆಟ್ರೋಗ್ರಾಡ್ನಲ್ಲಿ 1917 ಮಾರ್ಚ್ 8ರಂದು ಆಚರಿಸಲಾಯಿತು. ಇನ್ನು ವಿಶ್ವಸಂಸ್ಥೆ 1975 ಜೂನ್ 19ರಿಂದ ಜುಲೈ 3ರವರೆಗೆ ಮೆಕ್ಸಿಕೋದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ಸಮ್ಮೇಳನದಲ್ಲಿ ಪ್ರತಿ ವರ್ಷ ಮಾರ್ಚ್ 8ರಂದು ಮಹಿಳಾ ದಿನಾಚರಣೆ ಆಚರಿಸುವ ಬಗ್ಗೆ ನಿರ್ಣಯ ಕೈಗೊಳ್ಳಲಾಯಿತು. ಹೀಗಾಗಿ 1975ರನ್ನು ಅಂತಾರಾಷ್ಟ್ರೀಯ ಮಹಿಳಾ ವರ್ಷ ಅಂತೇಳಿ ಗುರುತಿಸಲಾಯಿತು. ಮಹಿಳಾ ಸಬಲೀಕರಣವು ರಾಷ್ಟ್ರೀಯ ನೀತಿಯನ್ನು ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ 2001ನ್ನು ರಾಷ್ಟ್ರೀಯ ಮಹಿಳಾ ಸಬಲೀಕರಣ ವರ್ಷವನ್ನಾಗಿ ಘೋಷಣೆ ಮಾಡಿತು. 2025ರ ಮಾರ್ಚ್ 18 ಅಂದರೆ ಮಹಿಳಾ ದಿನಾಚರಣೆಯ ಧ್ಯೇಯವಾಕ್ಯ ಏನಪ್ಪ ಅಂತ ಅಂದರೆ ಫಾರ್ ಆಲ್ ವುಮೆನ್ ಆ್ಯಂಡ್ ಗರ್ಲ್ಸ್ ರೈಟ್ಸ್ ಈಕ್ವಾಲಿಟಿ ಎಂಪವರ್ಮೆಂಟ್ ಅಂತೇಳ್ಬಿಟ್ಟು. ಮತ್ತು ನಾವು ನೋಡೋದಾದರೆ ಮಹಿಳೆ ಹಾಗೂ ಹೆಣ್ಣು ಮಕ್ಕಳಿಗಾಗಿ ಇರುವ ಇನ್ನಿತರೆ ಆಚರಣೆಗಳು, ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಹಿಳಾ ಆಚರಣೆಗಳು ಯಾವ್ಯಾವು ಅಂತೇಳಿ ನೋಡ್ಕೊಂಬರೋಣ. ಅಂತಾರಾಷ್ಟ್ರೀಯ ಗ್ರಾಮೀಣ ಮಹಿಳೆಯರ ದಿನ ಅಕ್ಟೋಬರ್ 15. ವಿಶ್ವಸಂಸ್ಥೆ 2008 ಅಕ್ಟೋಬರ್ನಿಂದ ಪ್ರತಿ ವರ್ಷ ಕೂಡ ಅಂತಾರಾಷ್ಟ್ರೀಯ ಗ್ರಾಮೀಣ ಮಹಿಳೆಯರ ದಿನವನ್ನು ಆಚರಿಸಲಾಗುತ್ತೆ. ಅಂತಾರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಅಕ್ಟೋಬರ್ 11, 2012ರಲ್ಲಿ ಮೊದಲ ಬಾರಿಗೆ ಆಚರಣೆಯನ್ನು ಮಾಡಲಾಯಿತು. ಇನ್ನು ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಜನವರಿ 24. ಇದನ್ನು ಯಾಕಪ್ಪ ಆಚರಣೆ ಮಾಡ್ತಾರೆ ಅಂತ ಅಂದರೆ 1966ರ ಜನವರಿ 24ರಂದು ಇಂದಿರಾ ಗಾಂಧಿಯು ಭಾರತದ ಮೊದಲ ಮಹಿಳಾ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡ ನೆನಪಿಗೋಸ್ಕರ ಪ್ರತಿ ವರ್ಷ ಇದನ್ನು ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಅಂತೇಳಿ ಆಚರಣೆಯನ್ನು ಮಾಡ್ತಾರೆ. ಮಹಿಳಾ ಸಬಲೀಕರಣಕ್ಕಾಗಿ ಭಾರತ ಸರ್ಕಾರದ ಕಾಯ್ದೆಗಳು ಯಾವ್ಯಾವು ಅಂತೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ವರದಕ್ಷಿಣೆ ನಿಷೇಧ ಕಾಯ್ದೆ 1961. ವರದಕ್ಷಿಣೆ ನಿಷೇಧ ಮಾಡಲು 1961ರಲ್ಲಿ ವರದಕ್ಷಿಣೆ ನಿಷೇಧ ಮಾಡುವ ಕಾಯ್ದೆಯನ್ನು ಭಾರತ ಸರ್ಕಾರವು ಜಾರಿಗೆ ತಂದಿತ್ತು. ಇನ್ನು ಸಮಾನ ವೇತನ ಕಾಯ್ದೆ 1976. ವೇತನದಲ್ಲೂ ಕೂಡ ಪುರುಷರಿಗೆ ಮತ್ತು ಮಹಿಳೆಯರಿಗೆ ತುಂಬಾ ವ್ಯತ್ಯಾಸ ಇತ್ತು. ಸೊ ಅದಕ್ಕೋಸ್ಕರ ಮಹಿಳೆಯರ ಮತ್ತು ಪುರುಷರ ನಡುವೆ ಇದ್ದ ವೇತನ ತಾರತಮ್ಯ ಹೋಗಲಾಡಿಸಲು ಭಾರತ ಸರ್ಕಾರವು ಸಮಾನ ವೇತನ ಕಾಯ್ದೆಯನ್ನು ಜಾರಿಗೆ ತಂತು. ಕನಿಷ್ಠ ಕೂಲಿ ಕಾಯ್ದೆ 1948. ಈ ಕಾಯ್ದೆಯನ್ನು ಭಾರತ ಸರ್ಕಾರವು ಜಾರಿಗೆ ತಂದಿದ್ದು ಈ ಕಾಯ್ದೆಯಿಂದಾಗಿ ಮಹಿಳೆಯರು ಕೂಡ ಕನಿಷ್ಠ ವೇತನ ಪಡೆಯಲು ಸಹಕಾರಿಯಾಗಿದೆ. ಮಹಿಳೆಯರ ಮೇಲೆ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ 2005. ಕೌಟುಂಬಿಕ ದೌರ್ಜನ್ಯವನ್ನು ತಡೆಯಲು ಸಂಸತ್ತಿನಲ್ಲಿ ಕಾಯ್ದೆ ಜಾರಿಗೆ ಬಂದಿದೆ. ಇದನ್ನು 2006ರಿಂದ ಅನುಷ್ಠಾನಕ್ಕೆ ತರಲಾಗಿದೆ. ಇನ್ನು ನೆಕ್ಸ್ಟ್ ಹೋಗೋದಾದರೆ ಶಬರಿಮಲೆ ದೇಗುಲಕ್ಕೆ ಮಹಿಳೆಯರ ಪ್ರವೇಶದ ಕುರಿತಾಗಿ ಬಹಳಷ್ಟು ಚರ್ಚೆಗಳು, ಗಲಾಟೆಗಳು ತುಂಬಾ ನಡೀತು. ಆದರೆ ಕೇರಳ ರಾಜ್ಯದ ಪ್ರಸಿದ್ಧ ಹಿಂದೂ ದೇವಾಲಯ ಅನಿಸಿದಂಥ ಶಬರಿಮಲೈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಮಹಿಳೆಯರಿಗೂ ಪ್ರವೇಶದ ಅನುಮತಿ ತೀರ್ಪನ್ನು ಕೂಡ ಕೋರ್ಟ್ ನೀಡಿತು. ಇನ್ನು ವಿಶೇಷವಾದ ವಿವಾಹ ಕಾಯ್ದೆ 1954.
ಇದರ ಮೂಲಕ ಅವರೇನಾದರೂ ಅಂತರ್ಜಾತಿ ವಿವಾಹವನ್ನು ಆಗೋದಾದರೆ ಅದಕ್ಕೆ ಪ್ರೋತ್ಸಾಹವನ್ನು ಕೂಡ ಇದರಲ್ಲಿ ನೀಡ್ತು. ಇನ್ನು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006. ಇದರಲ್ಲಿ 18 ವರ್ಷಕ್ಕಿಂತ ಮೊದಲು ಹೆಣ್ಣು ಮಕ್ಕಳಿಗೆ ವಿವಾಹ ಮಾಡುವಂತಿಲ್ಲ ಎಂಬುವಂಥ ನಿಯಮವನ್ನು ಜಾರಿಗೆ ತಂತು. ಭಾರತೀಯ ವಿಚ್ಛೇದನ ಕಾಯ್ದೆ 1969. ಕಾರ್ಯನಿರತ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ನಿಷೇಧ ಕಾಯ್ದೆ 2013. ಇದನ್ನು ಪ್ರಿವೆನ್ಷನ್ ಆಫ್ ಸೆಕ್ಷುಯಲ್ ಹೆರಾಸ್ಮೆಂಟ್ ಅಂತ ನಾವು ಹೇಳ್ತೀವಿ. ಈ ಕಾಯ್ದೆಯ ಮೂಲಕ ಮಹಿಳೆಯರಿಗೆ ಕೆಲಸದ ಸ್ಥಳದಲ್ಲಿ ಯಾವುದೇ ರೀತಿಯ ದೌರ್ಜನ್ಯ ಆಗದೇ ಇರುವ ರೀತಿ ನೋಡಿಕೊಳ್ಳುವಂಥದ್ದು. ಮಾತೃತ್ವ ಪ್ರಯೋಜನ ಕಾಯ್ದೆ 1861. ಇದುವರೆಗೂ ನಾವು ಭಾರತ ಸರ್ಕಾರದ ಮಹಿಳಾ ಸಬಲೀಕರಣಕ್ಕೋಸ್ಕರ ಇರುವಂಥ ಕಾಯ್ದೆಗಳನ್ನು ಚರ್ಚೆ ಮಾಡಿದ್ವಿ. ಇನ್ಮೇಲೆ ಭಾರತದ ಮಹಿಳಾ ಸಾಧಕಿಯರ ಬಗ್ಗೆ ಸ್ವಲ್ಪ ನೋಡೋಣ. ಒಂದಷ್ಟು ಸಾಧಕಿಯರ ಲಿಸ್ಟನ್ನು ನಾನು ಹೇಳ್ತಾ ಹೋಗ್ತೀನಿ. ರಜಿಯಾ ಸುಲ್ತಾನ ದೆಹಲಿ ಸುಲ್ತಾನರ ಗುಲಾಮಿ ಮನೆತನಕ್ಕೆ ಸೇರಿದ ಮೊದಲ ಮತ್ತು ಏಕೈಕ ಮಹಿಳಾ ಆಡಳಿತಗಾರ್ತಿ. 1236ರಿಂದ 1540ರವರೆಗೆ ಇವರು ಆಡಳಿತವನ್ನು ಮಾಡ್ತಾರೆ. ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ದತ್ತು ಮಕ್ಕಳಿಗೆ ಹಕ್ಕಿಲ್ಲದ ನೀತಿಯ ವಿರುದ್ಧ ಹೋರಾಡಿದ ಹೋರಾಟಗಾರ್ತಿ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ 1857 ಮೇ 10ರಂದು ಮೀರತ್ನಲ್ಲಿ ಪ್ರಾರಂಭವಾದ ಸಿಪಾಯಿ ದಂಗೆಯ ಭಾಗವಾಗಿ ಝಾನ್ಸಿಯಲ್ಲಿ ದಂಗೆ ಎದ್ದಿದ್ದಳು. ಇವರನ್ನು ಅಪಾಯಕಾರಿ ದಂಗೆಕೋರ ನಾಯಕಿ ಅಂತ ಕೂಡ ಕರೀತಾರೆ. ವಿ.ಎಸ್. ರಮಾದೇವಿ ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾಗಿ ಸೇವೆ ಸಲ್ಲಿಸಿದ್ದ ಪ್ರಥಮ ಮಹಿಳೆ. ಕರ್ನಾಟಕದ ಮೊದಲ ಮತ್ತು ಏಕೈಕ ಮಹಿಳಾ ರಾಜ್ಯಪಾಲರಾಗಿ 1999ರಿಂದ 2002ರವರೆಗೆ ಮತ್ತು ಹಿಮಾಚಲ ಪ್ರದೇಶದ ರಾಜ್ಯಪಾಲರಾಗಿ 1997ರಿಂದ 1999ರವರೆಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಫಾತಿಮಾ ಬೀಬಿ ಸುಪ್ರೀಂ ಕೋರ್ಟಿನ ಮೊಟ್ಟ ಮೊದಲ ಮಹಿಳಾ ನ್ಯಾಯಾಧೀಶೆ. ಇವರು 1989ರಿಂದ 1992ರವರೆಗೆ ಇವರ ಆಡಳಿತವನ್ನು ಮಾಡಿದ್ದಾರೆ. ಅರುಂಧತಿ ಭಟ್ಟಾಚಾರ್ಯ ಭಾರತೀಯ ಸ್ಟೇಟ್ ಬ್ಯಾಂಕಿನ ಮೊಟ್ಟ ಮೊದಲ ಮುಖ್ಯಸ್ಥರಾಗಿ 2013ರಿಂದ 2017ರವರೆಗೆ ಸೇವೆಯನ್ನು ಸಲ್ಲಿಸಿದರು. ಸಾವಿತ್ರಿಬಾಯಿ ಫುಲೆ ಜ್ಯೋತಿರಾವ್ ಬಾಪುಲೆ ಅವರ ಪತ್ನಿಯಾದ ಸಾವಿತ್ರಿಬಾಯಿ ಫುಲೆ ಪೂನಾದಲ್ಲಿ ಹೆಣ್ಣು ಮಕ್ಕಳಿಗಾಗಿ 1848ರಲ್ಲಿ ಶಾಲೆಯನ್ನು ತೆರೆದು ಶಿಕ್ಷಣವನ್ನು ನೀಡಿದರು. ಈ ಮೂಲಕ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಅನ್ನುವಂಥ ಬಿರುದನ್ನು ಬ್ರಿಟಿಷ್ ಸರ್ಕಾರ ಅವರಿಗೆ ನೀಡಿತ್ತು. ಅನ್ನಾ ಚಾಂಡಿ ಭಾರತದ ಮೊಟ್ಟ ಮೊದಲ ಹೈಕೋರ್ಟ್ ನ್ಯಾಯಮೂರ್ತಿ ಅನ್ನಾ ಚಾಂಡಿಯವರು. ಬಚೇಂದ್ರಿ ಪಾಲ್ ಮೌಂಟ್ ಎವರೆಸ್ಟನ್ನು 1984ರಲ್ಲಿ ಏರಿದ ಭಾರತದ ಮೊದಲ ಮಹಿಳೆ. ಮೀರಾ ಕುಮಾರಿ ಮೊಟ್ಟ ಮೊದಲ ಮಹಿಳಾ ಸಭಾಪತಿ, 15ನೇ ಲೋಕಸಭಾ ಸಭಾಪತಿ 2009ರಿಂದ 2014. ಆಶಾಪೂರ್ಣ ದೇವಿ ಬಂಗಾಳಿ ಸಾಹಿತಿ ಮತ್ತು ಕವಯಿತ್ರಿ ಆದ ಆಶಾಪೂರ್ಣ ದೇವಿಯವರು 1976ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಈ ಮೂಲಕ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊಟ್ಟ ಮೊದಲ ಮಹಿಳೆ ಎನಿಸಿದ್ದಾರೆ. ಗೀತಾ ಗೋಪಿನಾಥ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಆರ್ಥಿಕ ಸಲಹೆಗಾರ ಹುದ್ದೆಯನ್ನು ಅಲಂಕರಿಸಿದ ಮೊಟ್ಟ ಮೊದಲ ಮಹಿಳೆ. ಇನ್ನು ಇದೇ ರೀತಿ ಹಲವಾರು ಮಹಿಳಾ ಸಾಧಕರಿದ್ದಾರೆ. ಕಿರಣ್ ಬೇಡಿ, ವಿಜಯಲಕ್ಷ್ಮಿ ಪಂಡಿತ್, ಪ್ರತಿಭಾದೇವಿ ಸಿಂಗ್ ಪಾಟೀಲ್, ಸುಷ್ಮಾ ಸ್ವರಾಜ್, ಸರೋಜಿನಿ ನಾಯ್ಡು, ಕಲ್ಪನಾ ಚಾವ್ಲಾ, ಆರತಿ ಸಹಾ, ಎಂ.ಎಸ್. ಸುಬ್ಬಲಕ್ಷ್ಮಿ ಭಾರತ ರತ್ನ ಪಡೆದ ಮೊಟ್ಟ ಮೊದಲ ಭಾರತೀಯ ಸಂಗೀತಗಾರ್ತಿಯವರು. ಇಂದಿರಾ ಗಾಂಧಿ. ಹೀಗೆ ನಾವು ಹೇಳ್ತಾ ಹೋದರೆ ಮಹಿಳಾ ಸಾಧಕಿಯರ ಲಿಸ್ಟ್ ಬೆಳೆಯುತ್ತಾ ಹೋಗುತ್ತೆ. ಒಂದಷ್ಟು ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತಷ್ಟು ಮಹಿಳಾ ದಿನಾಚರಣೆಯ ಕುರಿತು ಪ್ರತಿಯೊಬ್ಬರೂ ಈ ಎಲ್ಲ ಮಾಹಿತಿಗಳನ್ನು ತಿಳ್ಕೊಂಡಿರಬೇಕು ಅನ್ನೋ ದೃಷ್ಟಿಯಿಂದ ಈ ಮಾಹಿತಿಯನ್ನು ನಾವು ಹೇಳ್ತಾ ಇದ್ದೀವಿ. ಇದಷ್ಟು ಮಾಹಿತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಳ್ಳೆಯದು. ಪ್ರತಿಯೊಬ್ಬ ವ್ಯಕ್ತಿಯು ಈ ಮಾಹಿತಿಯನ್ನು ತಿಳ್ಕೊಂಡಿದ್ರೆ ಮಹಿಳಾ ಸಬಲೀಕರಣಕ್ಕೋಸ್ಕರ ಸರ್ಕಾರದ ಕಾರ್ಯಕ್ರಮಗಳು, ಯಾರ್ಯಾರು ಮಹಿಳಾ ಸಾಧಕಿಯರಿದ್ದಾರೆ, ಇದರ ಉದ್ದೇಶವ ಏನು, ಇದನ್ನು ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಾವು ತಿಳ್ಕೋಬೇಕು. ಹಾಗಾಗಿ ಇದು ನನ್ನ ವಿನಂತಿ. ಬರೀ ಸ್ಟೇಟಸ್ಗಳಲ್ಲಿ ಮೆಸೇಜ್ಗಳ ಮೂಲಕ ವಿಶಸ್ಸನ್ನು ಕಳಿಸಿ ಈ ದಿನನ ಎಂಡ್ ಮಾಡಬೇಡಿ. ಮಾಹಿತಿಯನ್ನು ತಿಳ್ಕೊಂಡು ಆದಷ್ಟು ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿಯವರೆಗೂ